ನಮಸ್ಕಾರ. ನಾನು ನಿಮ್ಮ ಶ್ವೇತಾ. ನಾನಿವತ್ತು ನಿಮಗೆ ಕೆಲವೊಂದು ಸಮಸ್ಯೆಗೆ ಸಿಂಪಲ್ ಆಗಿರೋ ಟಿಪ್ಸ್ ಹೇಳೋದಕ್ಕೆ ಬಂದಿದ್ದೀನಿ. ಅಷ್ಟೇ ಅಲ್ಲ, ಈ ಟಿಪ್ಸಿಂದ ನೀವು ಆಸ್ಪತ್ರೆಗೆ ಹೋಗುವ ಅವಶ್ಯಕತೆನೂ ಇಲ್ಲ, ಟ್ಯಾಬ್ಲೆಟ್ಸ್ ತಗೋಬೇಕು ಅನ್ನೋ ತಲೆನೋವು ಕೂಡ ಇಲ್ಲ. ಶಾಕ್ ಆಯಿತು ತಾನೇ? ಹೌದು, ಆಗಲೇಬೇಕು ಅಂತಲೇ ಹೇಳಿದ್ದು. ಮತ್ತೆ ಆಗ್ತಾಡ? ಬನ್ನಿ, ನಿಮ್ಮ ಮನೆಯಲ್ಲಿ ಸಿಗೋ ಮನೆಮದ್ದನ್ನ ಯೂಸ್ ಮಾಡಿಕೊಂಡು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ. ನಾನಿವತ್ತು ಟಿಪ್ಸ್ ಕೊಡ್ತಾ ಇರೋದು ಹೇರ್ ಫಾಲ್ಗೆ. ದೊಡ್ಡವರಿಂದ ಸಣ್ಣವ್ರಿಗೂ ಹೇರ್ ಫಾಲ್ ಸಮಸ್ಯೆ ಹೆಚ್ಚಾಗಿದೆ. ಇದಕ್ಕೆ ಯಾಕೆ ಹಾಸ್ಪಿಟ್ಲಿಗೆ ಹೋಗಬೇಕು? ಅಷ್ಟೊಂದು ದುಡ್ಡು ಯಾಕೆ ಖರ್ಚು ಮಾಡಬೇಕು? ಅದಕ್ಕೆಲ್ಲ ಇವತ್ತೇ ಬ್ರೇಕ್ ಹಾಕಿ. ಹೇರ್ ಫಾಲ್ ಆಗ್ತಿದೆ ಅಂತ ತುಂಬ ಟೆನ್ಷನ್ ಆದರೂ ಕೂಡ ಹೇರ್ ಫಾಲ್ ಆಗುತ್ತೆ. ಅದಕ್ಕೆ ಮೊದಲು ಟೆನ್ಷನ್ ಬಿಡಿ, ಸೊಲ್ಯೂಷನ್ ಹುಡುಕೊಳ್ಳಿ. ಈಗ ಮನೆಮದ್ದನ್ನ ಯೂಸ್ ಮಾಡಿಕೊಂಡು ಹೇರ್ ಫಾಲ್ನ ಆದಷ್ಟು ಹೇಗೆ ಕಡಿಮೆ ಮಾಡೋದು ಅಂತ ನಾನು ಹೇಳ್ತೀನಿ. ಮೊದಲು ನಿಮ್ಮನೆ ಅಕ್ಕಪಕ್ಕದಲ್ಲಿ ಸಿಗೋ ದಾಸವಾಳದ ಎಲೆ, ಈರುಳ್ಳಿ ರಸ, ಮೆಂತೆ, ಕರಿಬೇವು ಇವುಗಳನ್ನ ಕೊಬ್ಬರಿ ಎಣ್ಣೆ ಜೊತೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ನಂತರ ವಿಟಮಿನ್ ಇ ಕ್ಯಾಪ್ಸೂಲ್, ಆಲಿವ್ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ವಾರಕ್ಕೆ 2 ಸಲ ಹಚ್ಚಬೇಕು. ಈ ಥರ ಮಾಡ್ತಾ ಹೋದರೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಇನ್ನು ಹೇರ್ ಫಾಲ್ಗೆ ಮೇನ್ ರೀಸನ್ ಏನು ಅಂತ ಥಿಂಕ್ ಮಾಡಿದ್ದೀರಾ? ಹೌದು, ನಾನು ಹೇಳ್ತೀನಿ. ಓವರ್ನೈಟ್ ಹೇರ್ಗೆ ಆಯಿಲ್ ಅಪ್ಲೈ ಮಾಡೋದು, ಹಾಗೆ ಆಯಿಲ್ ಅಪ್ಲೈ ಮಾಡಿದ ತಕ್ಷಣವೇ ಕೋಂಬ್ ಮಾಡೋದು, ಮತ್ತು ತಲೆನ ಟೈಟಾಗಿ ಕಟ್ಟೋದು. ಈ ತಪ್ಪುಗಳನ್ನ ಇನ್ನು ಮುಂದೆ ಮಾಡಬೇಡಿ. ಇನ್ನು ಇದನ್ನು ಫಾಲೋ ಮಾಡಿ, ಹಾಗೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಹಾಗೆ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೂ ಇದೇ ಥರ ಟಿಪ್ಸ್ಗೆ ನಮ್ಮ ಚಾನಲ್ನ ಫಾಲೋ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ನಾಳೆ ಮತ್ತೆ ನಿಮಗೋಸ್ಕರ ಸಿಂಪಲ್ ಆಗಿರೋ ಟಿಪ್ಸ್ ಜೊತೆ ಮತ್ತೆ ಬರ್ತೀನಿ.